ಸಮರ್ಥರಾದ ನಾವು ನಿಮಗೆ ಹೊರಡಿದ್ದೇವೆ. ಈ ಕಣ್ಣೀರ ಕಣ್ಣೀರಿಗೆ ಬಹಳ ಸಂಕಟದಿಂದ ಅರ್ಥಕೊಳ್ಳಾಗುತ್ತಿದ್ದೇವೆ. ಆದಲ್ಲಿ ನಮ್ಮ ಸೇವೆ ನಿಮ್ಮ ಕೃಪಾ ಸಾಕ್ಷಿಯನ್ನು ನನ್ನ ಮೇಲೆ ಇರಿಸಿದೆ. ಮತ್ತು ಈ ದೇಶಾಂತರವಾಸಿಯಾಗಿ ಶರೀರವನ್ನು ಪವಿತ್ರಾತ್ಮನ ಸಹಾಯದಿಂದ ಅವಸ್ಥಾನಾಗಿ ಮಾಡುತ್ತೇವೆ. ಅಂತ ಪರಿಚಿತ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವಂತೆ ಅವರ ದಯಗಳ ಬಿನ್ನಾಗ ಮೂಲಕ ಇಹಲೋಕದ ಸೇವೆಗಳಿಂದಲೂ ನಿತ್ಯ ಮರಣದಿಂದಲೂ ನಮ್ಮನ್ನು ರಕ್ಷಿಸಬೇಕೆಂದು ನಮ್ಮ ಕರ್ತ ಯೇಸು ಪರಮಕಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಿಮ್ಮ ಆದರ್ಶ ಬಾಳನ್ನು ಸ್ಮರಿಸುತ್ತ ನಾವು ಈ ಗೀತೆಯ ನಿಮಗೆ ಹಾಡುವೆವು. ಫ್ರಾನ್ಸಿಸ್ ವೇರಿಯರೇ, ನಿಮ್ಮ ಆದರ್ಶ ಬಾಳನ್ನು ಸ್ಮರಿಸುತ್ತ ನಾವು ಈ ಗೀತೆಯ ನಿಮಗೆ ಹಾಡುವೆವು. ಫ್ರಾನ್ಸಿಸ್ ವೇರಿಯರೇ, ದೇಹವು ನಿಮ್ಮಯ ಅಳಿಯದೆ ಜಗದಿ ಇರುವುದು ಭಾರತದೇ. ದೇಹವು ನಿಮ್ಮಯ ಅಳಿಯದೆ ಜಗದಿ ಇರುವುದು ಭಾರತದೇ. ಅಳಿಯದ ಮಾತಿವ ದೇಹವನ್ನು ಕರು ಭಜಿಪರು ಭಕ್ತರು ಸಾಡಿ. ಓ ಫ್ರಾನ್ಸಿಸ್ ವೇರಿಯರೇ, ನಿಮ್ಮ ಆದರ್ಶ ಬಾಳನ್ನು ಸ್ಮರಿಸುತ್ತ ನಾವು ಈ ಗೀತೆಯ ನಿಮಗೆ ಹಾಡುವೆವು. ಫ್ರಾನ್ಸಿಸ್ ವೇರಿಯರೇ. ಕ್ರಿಸ್ತಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಈ ವರ್ಷದ ವಾರ್ಷಿಕೋತ್ಸವ ಸಂತ ಫ್ರಾನ್ಸಿಸ್ ಸೇವಿಯರ್ ಅವರ ಹಬ್ಬವನ್ನು ಆಚರಿಸಲು ಪ್ರಾರಂಭಿಸುವಂಥ ಈ ನವೇನ ದಿನಗಳಿಗೆ ನಿಮಗೆ ಸುಸ್ವಾಗತವನ್ನು ಕೋರುತ್ತಾ ಈ ಧ್ವಜಾರೋಹಣ ಸಮಾರಂಭಕ್ಕೆ ನಮ್ಮ ಪರಮ ಪೂಜ್ಯ ಪೀಟರ್ ಮಚಾದು ಮಹಾಧರ್ಮಾಧ್ಯಕ್ಷರು ಇಲ್ಲಿ ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಮ್ಮ ರೆಕ್ಟರಾದ ಬಿಷಪ್ ಆರೋಗ್ಯರಾಜ್ ಸತೀಶ್ ಅವರ ಪರವಾಗಿ ಈ ಧರ್ಮಜ್ಞರೆಲ್ಲ ಗುರುಗಳ ಪರವಾಗಿ ಅವರಿಗೆ ಸುಸ್ವಾಗತವನ್ನು ನಾವು ಚಪ್ಪಾಳೆಯನ್ನು ಕಟ್ಟುತ್ತಾ ಅವರಿಗೆ ವ್ಯಕ್ತಪಡಿಸುತ್ತೇವೆ. அன்பானவர்களே, இந்த ஒரு கொடியேற்றத்திற்கு உங்கள் அனைவரையும் வரவேற்கின்றோம். இந்த கொடியேற்றத்திற்கு நம்முடைய ஆயரான பீட்டர் மச்சாதோ அவர்கள் வந்திருக்கின்றார்கள். உங்கள் அனைவரின் சார்பாக எங்களுடைய மனமார்ந்த வாழ்த்துக்களையும் வரவேற்பையும் நாம் தெரிவித்துக் கொள்கின்றோம். We cordially welcome our most Reverend Dr. Peter Machado, who has come over here to hoist this flag on behalf of our auxiliary bishop Harikiraj, the parish clergy, the parishioners, the sisters and everybody. We cordially welcome our most Reverend Dr. Peter Machado for this flag hoisting.
ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಫ್ರಾನ್ಸಿಸ್ ಝೇವಿಯರ್ ಅವರ ಹಬ್ಬದ ನಿಮಿತ್ತ ಅವರ ಗೌರವಾರ್ಥ ಧ್ವಜಾರೋಹಣವನ್ನು ಮಾಡುತ್ತಿದ್ದೇವೆ. ಹಳೆಯ ಒಡಂಬಡಿಕೆಯಲ್ಲಿ ನಾವು ಓದುವಂತೆ ದೇವರ ಮತ್ತು ಅವರ ಸೇವಕ ಮೋಶೆ ವಿರುದ್ಧ ಗುಣಗಾಡಿ ಪಾಪಗೈದ ಇಸ್ರಾಯೇಲ್ಯರ ವಿಷಸರ್ಪಗಳ ಕಡಿತದಿಂದ ಸಾಯುವ ಶಾಪಕ್ಕೆ ಗುರಿಯಾದರು. ತಮ್ಮ ತಪ್ಪಿನ ಅರಿವಾದಾಗ ಮನೆ ಪರಿವರ್ತನೆ ಹೊಂದಿ ದೇವರಿಗೆ ಮೊರೆ ಇಟ್ಟರು. ಮನಸ್ತಾಪಪಟ್ಟು ಅವರ ರಕ್ಷಣೆಗಾಗಿ ದೇವರ ಆದೇಶದ ಮೇರೆಗೆ ಮೋಶೆ ಕಂಚಿನ ಸರ್ಪವೊಂದನ್ನು ಮಾಡಿ ಅದನ್ನು ಒಂದು ಸ್ತಂಭದ ಮೇಲಿರಿಸಿದನು. ವಿಷಸರ್ಪಗಳ ಕಡಿತಕ್ಕೆ ಒಳಗಾದವರು ಆ ಧ್ವಜವನ್ನು ವೀಕ್ಷಿಸಿದಾಗ ಸಾವಿನಿಂದ ಪಾರಾದರು. ಅದು ಪಾಪ ಮತ್ತು ನಿತ್ಯ ಮರಣದಿಂದ ನಮ್ಮನ್ನು ರಕ್ಷಿಸಲು ಶಿಲುಬೆಯನ್ನೇರಿದ ಪ್ರಭು ಯೇಸುವಿನ ಮುನ್ಸೂಚನೆಯಾಗಿತ್ತು. ನಾವೀಗ ಮಾಡಲಿರುವ ಧ್ವಜಾರೋಹಣ ನಮ್ಮ ರಕ್ಷಣೆಯನ್ನು ನೆನಪಿಗೆ ತರಲಿ, ಪಾಪವನ್ನು ತೊರೆದು ದೇವರತ್ತ ತಿರುಗಲು ಇದು ನಮ್ಮೆಲ್ಲರನ್ನು ಆಹ್ವಾನಿಸಲಿ. ಪ್ರಾರ್ಥಿಸೋಣ. ಕರುಣಾಳು ತಂದೆಯೇ, ಪ್ರಭು ಯೇಸುವಿನ ಸಂತ ಫ್ರಾನ್ಸಿಸ್ ಅವರ ಹಬ್ಬದ ಗೌರವಾರ್ಥ ಆರೋಹಣದ ಮಾಡಲಿರುವ ಹಾಗೂ ನಮ್ಮ ವಿಶ್ವಾಸವನ್ನು ಸೂಚಿಸುವ ಈ ಧ್ವಜ ಈ ಧ್ವಜ ಪಾಪ, ಪಿಶಾಚಿ ಮತ್ತು ಮರಣದ ಮೇಲೆ ಕ್ರಿಸ್ತರು ಗಳಿಸಿದ ವಿಜಯದ ಸಂಕೇತವಾಗಲಿ. ಈ ಹಬ್ಬವನ್ನು ಕೊಂಡಾಡುತ್ತಿರುವ ನಮ್ಮೆಲ್ಲರ ಜೀವನ ಹಾಗೂ ನಡೆನುಡಿ ಈ ಧ್ವಜದಂತೆ ಸರ್ವರನ್ನು ಪ್ರಭು ಕ್ರಿಸ್ತರತ್ತ ಆಕರ್ಷಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ, ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯಾದೆ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯಾದೆ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಕರ್ತರು ನಿಮ್ಮೊಡನಿರಲಿ, ನಿಮ್ಮ ಆತ್ಮರೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. உலகெல்லாம் உனதாக்கி கொண்டாலும் உன்னான்மாவை நீ இழந்து நின்றால் அதனால் உனக்கு ஏது பயன் என்ற உண்மையினை உணர்ந்தவரே, என்ற உண்மையினை உணர்ந்தவரே. உலகமெல்லாம் எனக்காதாயம் என வாழ்ந்தவர் மகிழ்ந்ததில்லை. ஆன்மாவே எனக்காதாயம் என வாழ்ந்தால் கவலை இல்லை. உலகமெல்லாம் எனக்காதாயம் என வாழ்ந்தவர் மகிழ்ந்ததில்லை. ஆன்மாவே எனக்காதாயம் என வாழ்ந்தால் கவலை இல்லை. அழியும் செல்வம் சேர்ப்பதா, அழியான்மாவை காப்பதா? அழியும் செல்வம் சேர்ப்பதா, அழியான்மாவை காப்பதா? இந்த கேள்விக்கு பதிலாய் வாழ்ந்தவர் யார்? அவரே புனித சவேரியா. இந்த கேள்விக்கு பதிலாய் வாழ்ந்தவர் யார்?
அவரி புனித சவேரியார் உலகமெல்லாம் எனக்காதாயும் என வாழ்ந்தவர் மகிழ்ந்ததில்லை. ஆன்மாவே எனக்காதாயும் என